ನಾನೇ ಮೊಗ ನೋಡ್ಕೊಂಡು ಇಟ್ಕೆ ಕುಯ್ಬೇಕಾಗಿತ್ತು. ಆ ಮಗಿನ ಜೊತೆಲಿ ಟೈಮ್ ಪಾಸ್ ಮಾಡೋಕ್ಕೂ ಆಯ್ತಿರ್ಲಿಲ್ಲ ನನಗೆ. ನನ್ನ ಹೆಸರು ಪೂರ್ಣಿಮಾ. ನಮ್ಮ ಕ್ಯಾಸ್ಟ್ ಬಂದು ಈರುಳ್ಳಿಗಾರು ಅಂತ. ನಾನು 2 ಮಕ್ಳ ತಾಯಿ. ಇಲ್ಲೇ ಕಡ್ಚಿಕೊಪ್ಪದಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರ ಹೆಸರು ಮಾರಪ್ಪ. ನಮ್ಮ ಫಸ್ಟ್ ಟೈಮ್ ನೋಡಿದಾಗ ನನಗೆ ಅಮ್ಮನ ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು. ಇವಾಗ ನಮ್ಮ ಸಂಸಾರನೂ ಚೆನ್ನಾಗಿರ್ತದೆ ಅಂತ ಒಂದು ನಂಬಿಕೆ ಬಂದರೆ ನನಗೆ ತುಂಬ ಇಷ್ಟ ಆಯಿತು. ಅದು ನಾವು ಮುಂದಕ್ಕೆ ಚೆನ್ನಾಗಿ ಬಾಳ್ತೀವಿ ಅನ್ನೋ ಒಂದು ನಂಬಿಕೆ ನನಗೆ ಅವಾಗ. ನಾನು 4ನೇ ಕ್ಲಾಸ್ ಗಂಟ ಓದಿದ್ದೀನಿ. ನನ್ನ ಮದುವೆ ಆದಾಗ ಒಂದು 19 ವರ್ಷ ಆಗಿತ್ತು. ಫಸ್ಟ್ ನೋಡುವಾಗ ಎಂತ ಇಷ್ಟ ಆಯಿತು ನನಗೂ ಗೊತ್ತಿಲ್ಲ. ಎರಡು 2009 3 ತಿಂಗಳು ನಾನು ಮುಂಚೆನೇ ಕೆಲಸ ಮಾಡ್ತಿದ್ದೆ ಫ್ಯಾಕ್ಟ್ರಿಯಲ್ಲಿ. ಯಾಕೆಂದರೆ ಮದುವೆಗೆ ದುಡ್ಡು ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ನಾನು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ. ಡೈಲಿ ಬಂದು 6 ಗಂಟೆ ಹೋದರೆ ಸಾಯಂಕಾಲ 7 ಗಂಟೆ ಗಂಟ ಬರೀ 150 ರೂಪಾಯಿ ಕೊಡೋರು ನನಗೆ. ಉಗಾದಿ ಕಳ್ಕೊಂಡು ಮದುವೆಗೆ ಅಂದ್ಬಿಟ್ಟು ಎಲ್ಲ ದೊಡ್ಡವ್ರೆಲ್ಲ ಸೇರಿ ಮಾತುಕತೆ ಎಲ್ಲ ಮಾಡಿ ಮದುವೆ ಮುಗಿಸ್ಬಿಡೋಣ, ಉಗಾದಿ ಕಳ್ಕೊಂಡು ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಮಾತಾಡ್ಕೊಂಡಾಗ ನಾವು ಓನರ್ ಹತ್ರ ಹೋಗಿ ಹೇಳಿದೆ, ಈ ಥರ ಉಗಾದಿ ಕಳ್ಕೊಂಡು ಮದುವೆ ಫಿಕ್ಸ್ ಮಾಡೋರೋಣ, ನಾವು ಸ್ವಲ್ಪ ದುಡ್ಡು ಬೇಕಾಯ್ತು ಅಂತ ಹೇಳಿದಾಗ, ನಾನು ಎಲ್ಲ ನಿನಗೇನು ಬೇಕು ನಾನು ತಗೊಡ್ತೀನಿ ಅಂತ ಹೇಳಿದರು. ಅವಾಗ ನನಗೆ ತಾಲಿ, ಕಾಲುಂಗುರ, ದಾರೆ ಸೀರೆಗಳೆಲ್ಲ ತಗೊಟ್ಬಿಟ್ಟು, ಸರಿಯಪ್ಪ ಆಯಿತು ಮದುವೆ ಮುಗಿಸ್ಕೊಬರ್ರಿ ಅಂತ ಹೇಳಿದ್ರು. ಮದುವೆ ಆಗಿ ಚೆನ್ನಾಗಿ ಮಕ್ಳನ್ನ ಹಿಡ್ದು ಮಕ್ಳನ್ನ ಚೆನ್ನಾಗಿ ಓದಿಸ್ಬೇಕು, ನಮ್ಮ ಕೈಲಿ ಒಂದು ಕೆಲಸ ಇರಬೇಕು, ಮುಂದಕ್ಕೆ ಜೀವನ ಚೆನ್ನಾಗಿ ನಡೆಸ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು. ಫ್ಯಾಕ್ಟ್ರಿಗೆ ಹೋದಾಗ ಎಲ್ಲ ಮದುವೆ ಆಗಿ ನಮ್ಮ ಅತ್ತೆ ಮಾವ ಅವ್ರ ಮನೆ ಕರ್ಕೊ ಹೋಯ್ತಾರೆ ಅನ್ನೋ ಒಂದು ಇದಿತ್ತು. ಇವ್ರು ನೋಡಿದ್ರೆ ನನ್ನ ಫ್ಯಾಕ್ಟ್ರಿ ಕರ್ಕೊ ಹೋಯ್ತವ್ರಲ್ಲ ಅನ್ನೋ ಒಂದು ಫೀಲಿಂಗ್ ಆಗ್ತಿತ್ತು. ಮದುವೆ ಮುಗಿಸ್ಕೊಂಡು ಪೂರ್ಣಿಮನ ಫ್ಯಾಕ್ಟ್ರಿ ಕರ್ಕೊಂಡು ಹೋದಾಗ ಒಂದು ವಾರ ಬಿಟ್ಕೊಂಡು ಅಣ್ಣ ನಮ್ಮ ಸಾಲ ಎಷ್ಟೈತೆ ನೋಡ್ರಿ, ಚೀರ್ ಫುಟ್ ಹೋಯ್ತು ಅಂದಾಗ 20,000 ರೂಪಾಯಿ ಸಾಲ ಆಯ್ತಪ್ಪ ಅಂದರು. ನಮ್ಗೆ ಅವಾಗ ಇಟ್ಕೆ ಕುಯ್ಯೋದಕ್ಕೆ ನಮ್ಗೆ ಗೊತ್ತಾ ಇರಲಿಲ್ಲ. ಇಟ್ಕೆ ಬಾಕ್ಸಲ್ಲಿ ಹೆಂಗೆ ಮಣ್ಣು ಹಾಕೋದು, ಹೆಂಗೆ ಮಣ್ಣು ಕಳಿಸೋದು ಅಂದ್ಬಿಟ್ಟು ಕಲ್ತ್ಕೊಂಡು ಆಮೇಲೆ ನಾವೊಬ್ಬರು ಸಪ್ರೇಟಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. 20,000 ರೂಪಾಯಿ ಬೇಗ ತೀರ್ಸ್ಬಿಟ್ಟು ನಮ್ಮೂರಿಗೆ ನಾವು ಹೊರಟುಬಿಡೋಣ. ಕೆಲಸ ಸ್ಟಾರ್ಟ್ ಮಾಡಿದಾಗ ಓನರ್ ಬಂದು ಅವಾಗಲೇ ಅವರ ಹಳೆ ಬುದ್ಧಿ ಚೆನ್ನಾಗಿ ತೋರಿಸಿದ್ರು. ನಾವು ಆ ಥರ ಇಟ್ಕೆ ಕುಯ್ತಿದ್ದಾಗ ಒಂದು ಫಂಕ್ಷನ್ ಆಗಲಿ, ಒಂದು ಹಬ್ಬ ಆಚರಣೆ ಆಗಲಿ, ನಮ್ಮ ಹುಡುಗರು ಬಟ್ಟೆ ತೆಗಿಬೇಕು ಆಗಲಿ, ಆಮೇಲೆ ಒಂದು ರೇಷನ್ ತರೋದಾಗಲಿ, ಏನಾರ ಒಂದು ಮಾಡೋಣ ಅಂತ ಮುಂದುವರಿಯೋಕೆ ಹೋದರೆ ನಮ್ಮ ಓನರ್ ಇದ್ಕೊಂಡು ಈ ಥರ ಒಬ್ರು ಹೋಗ್ರಿ ಒಬ್ರು ಇರ್ರಿ, ಒಬ್ರು ಹೋಗಿ ಸಾಮಾನು ತರ್ರಿ ಅನ್ನೋರು. ಓನರ್ ನಮ್ಮನ್ನು ಯಾವಾಗ ಬಿಡೋದಿಲ್ಲ ಅಂತ ಗೊತ್ತಾದಾಗ ನಾವು ಲೆಕ್ಕ ಹಾಕೋಕ್ಕೆ ಹೇಳ್ದೋ, ನಮಗೆ ಈ ಥರ ಲೆಕ್ಕ ಹಾಕ್ಕೊಡೋಣ, ನಮ್ಮದು ಎಷ್ಟು ಅಡ್ವಾನ್ಸ್ ಆಯ್ತು ಒಂದು ಸ್ವಲ್ಪ ತಿಳ್ಕೊಬೇಕು, ಯಾಕೆಂದರೆ ನಾವು ಬೇಗ ತೀರ್ಸ್ಬಿಟ್ಟು ನಮ್ಮ ಊರಿಗೆ ನಾವು ಹೋಗೋಣ ಅಂದ್ಕೊಂಡಿದ್ದೀವಿ ಅಂದಾಗ ಓನರ್ ಹೇಳಿದ್ರು, ಒಂದು ನಾಳೆ ಲೆಕ್ಕ ಹಾಕ್ತೀನಿ, ನಾಳೆದು ಲೆಕ್ಕ ಹಾಕ್ತೀನಿ ಅಂದಾಗ ವರ್ಷಕ್ಕೊಂದ್ಸತಿ ಲೆಕ್ಕ ಹಾಕ್ಬಿಟ್ಟು 40,000 ಸಾಲ ಇದೆ ಅಂತ ಹೇಳಿದ್ರು. ಹೇಳಿದಾಗ ನಾವು ಇನ್ನೇನು ಮಾತಾಡೋಕ್ಕಾಗಿಲ್ಲ. ನಾವು ಈಸ್ಕೊಳ್ಳೋದೆ 500 ಇಲ್ಲ 1,000 ವಾರಕ್ಕೆ, ಅಂದರೆ ಡೈಲಿ 1,000 ಇಟ್ಕೆ ಕುಯ್ತೀವಿ ಅಂತ ನಮ್ಮ ಹೆಂಗಸ್ರ ಹತ್ರ ಬಂದು ಹೇಳಿದೆ ನಾನು. ಈ ಥರ ಓನರ್ ಈ ಥರ ಹೇಳ್ತಾವ್ರೆ, ಒಂದಕ್ಕೆ ಡಬಲ್ ಹೇಳ್ತಾವ್ರೆ, ನಮ್ಮ ಕೈಲಿ ಸಾಲ ತೀರ್ಸೋಕ್ಕಾಗಲ್ಲ ಅಂತ. ನಮಗೊಂಥರ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಯಿತು. ನಾವಿನ್ನು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ನೆನೆಸ್ಕೊಂಡು ನಮ್ಮ ಪೂರ್ಣಿಮಾರ ಅಪ್ಪ ಅಮ್ಮನಿಗೂ ನಾವು ಹೇಳ್ಕೊಂಡು ಕರ್ಕೊಂಡು ಹೋಗೋವಾಗ ಚೆನ್ನಾಗೇ ನೋಡಿದ್ರು. ಹಂಗೆ ಹಳೇದಾಯ್ತಾ ಅವರ ಒಂದಕ್ಕೆ ಡಬಲ್ಲು ಈ ಥರ ಹೇಳಿ ನಮ್ಮನ್ನಲ್ಲೇ ಪರ್ಮನೆಂಟಾಗಿ ಇಸ್ಕೊಂಡು ಮಾಡಿಬಿಟ್ಟಿದ್ರು. ನಾವು ಬಾತ್ರೂಮ್ಗೆ ಹೋಗ್ಬೇಕಂದ್ರೂ ನಮ್ಮ ಗೇಟಿಂದ ಹಸಿ ಹೋಗೋಕ್ಕಾಯ್ತಿರ್ಲಿಲ್ಲ. ಹಿಂದೆ ಒಂದು ಬೈಲಿತ್ತು, ಆ ಬೈಲಿಗೆ ಹೋಗ್ಬೇಕಂದ್ರೆ ಒಂದು ಕಾಲುವೆಯಲ್ಲಿ ಬಗ್ಗಿ ಕಾಂಪೌಂಡ್ ದಾಟಿ ಹೋಗ್ಬೇಕಾಯ್ತು. ಇದು ಮುಳ್ತಂತಿ ದಾಟಿ ಹೋಗ್ಬೇಕಾಗಿತ್ತು. ನಾವು ಆವಾಗ ಪ್ರೆಗ್ನೆಂಟ್ ಆಗಿದ್ದೆ. ನಮಗೆ ಅಲ್ಲೇ ಒಂದು ವರ್ಷದ ನಂತರ ಒಂದು ಮಗು ಆಯಿತು. ಮಗು ಆದಾಗ ಅವನ್ನ ಚಿಕ್ಕ ಚಿಕ್ಕ ಇಟ್ಕೆಗಳನ್ನೆಲ್ಲ ಕಟ್ಟಿ
ಅವ್ನು ಬೀಳಬಾರ್ದು ಅಂದ್ಬಿಟ್ಟು ಅವನ್ನ ಅದ್ರೊಳಗೆ ಕುಂಡ್ರಿಸಿ ನಾವು ಕೆಲಸ ಮಾಡ್ತಿದ್ದೋ. ಒಂದು ವರ್ಷ ರೆಸ್ಟಲ್ಲಿ ಇರಬೇಕು, ಮಗ ಚೆಂದಾಗಿ ನೋಡ್ಕೊಂಡು ರೆಸ್ಟಲ್ಲಿ ಇರಬೇಕಾಗಿತ್ತು. ನಮ್ಗೆ ಆ ಥರ ಆಗಲಿಲ್ಲ. ನಮ್ಮ ಅಪ್ಪ ಅಮ್ಮರ ಮನೆಗೂ ಬಾಣ್ತಾನು ಕಳಿಸ್ಲಿಲ್ಲ. ನಾವೇ ಫ್ಯಾಕ್ಟ್ರಿಲಿದ್ದಾಗ ನಾವೇ ಮಾಡ್ಕೊಂಡು, ನಾನೇ ಬಟ್ಟೆ ಒಗೀನಿ, ನಾನೇ ಮಗ ನೋಡ್ಕೊಂಡು ಇಟ್ಕೆ ಕುಯ್ಬೇಕಾಗಿತ್ತು. ಆ ಮಗಿನ ಜೊತೆಲಿ ಟೈಮ್ ಪಾಸ್ ಮಾಡೋಕ್ಕೂ ಆಯ್ತಿರ್ಲಿಲ್ಲ ನನಗೆ. ಮಗನ ಮನಗಿಸ್ಬಿಟ್ಟು ಹೋಗಿ ಇಟ್ಕೆ ಕುಯ್ತಿದ್ದೆ. ನನ್ನ ಮಗನಿಗೆ ಹೊಸ ಬಟ್ಟೆ ತೆಗ್ದಾಕ್ಬೇಕು, ನಾವು ಆಟ ಆಡೋ ಸಾಮಾನು ತಕ್ಕೊಡ್ಬೇಕು ಅನ್ನೋ ಒಂದು ಇದ್ದಿದ್ದಾಗ ನಮ್ಗೆ ಆ ಥರ ತಕ್ಕೊಡಕ್ಕೆ ಆಯ್ತಿರ್ಲಿಲ್ಲ. ಯಾಕಂದರೆ ಓನರ್ ಹತ್ರ ಕೇಳಬೇಕಾಗಿತ್ತು ಕಾಸು. ಅವರು ಒಂದಕ್ಕಿಂತ 2 ಬರೆಯೋರಲ್ಲ, ಆದ್ದರಿಂದ ನಾವು ಅವ್ರ ಹತ್ರ ಕಾಸು ಇಸ್ಕೊತಾ ಇರಲಿಲ್ಲ. ನಮ್ಮ ಕಷ್ಟ ನಾವು ಅಲ್ಲಿ ಅನುಭವಿಸ್ಬಿಟ್ಟಿದ್ವಿ. ಆಗಸ್ಟ್ 2014ರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ಪೊಲೀಸ್ ಅಧಿಕಾರಿಗಳು ಬಂದಾಗ ನಾವೇನು ಅಂದ್ಕೊಂಡು ಓನರ್ ಕಡೆ ಏನಾದ್ರು ಬಯಕ್ಸಾಗಿ ಬಂದಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೋ. ಅಂದರೆ ಪೊಲೀಸ್ ಅಧಿಕಾರಿಗಳು ಅವ್ರೆಲ್ಲ ಬಂದು ಕೇಳಿದಾಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರ ಅಂತ ಕೇಳಿದಾಗ, ಸರ್ ನಾವು ಒಂದು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ನಾವು ಮದುವೆ ಆಗಿದ್ದು ದಿನದಿಂದ ನಾವು ಇಲ್ಲೇ ಬಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ನಿಮಗೆ ಕೂಲಿ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರು. ಸರ್ ನಮಗೆ ಕೂಲಿ ಕೊಡ್ತಾ ಇಲ್ಲ, 1000 ಲೆಕ್ಕ ಕೊಡ್ತಾವ್ರೆ. 1,000 ಇಟ್ಕೆಗೆ ಬಂದು 300 ರೂಪಾಯಿ ಕೊಡ್ತಾವ್ರೆ. ನಮಗೆ ವಾರಕ್ಕೆ 1000 ರೂಪಾಯಿ ಕೊಡೋ ಜಾಗದಲ್ಲಿ 500 ರೂಪಾಯಿ ಮನೆ ಸಂಸಾರಿಕೆಯಿಂದ ಕೊಡೋರು. ಅದ್ರ ಮಡಿಕೊಂಡೆ ನಾವು ಇಷ್ಟು ವರ್ಷ ಕಾಲ ಕಳೆದ ಸರ್. ಅಂದರೆ ನಿಮ್ಮನ್ನ ಬಿಡುಗಡೆ ಮಾಡ್ತೀವಿ, ನೀವು ಹೋಗಕ್ಕೆ ಇಷ್ಟನಾ ಅಂತ ಕೇಳಿದ್ರು. ನಾವು ಇವಾಗ ಅನುಭವಿಸ್ತಿರೋ ಕಷ್ಟನೇ ಸಾಕು ಅಂದ್ಬಿಟ್ಟು, ಸರ್ ನೀವು ಬಿಡುಗಡೆ ಮಾಡಿದ್ರೆ ನೀವು ಎಲ್ಲಿ ಇರ್ರಿ ಅಂತ ನಾವು ಅಲ್ಲಿ ಹೋಗಿರ್ತೀವಿ ಸರ್, ನಮ್ಮ ಊರಿಗೆ ಕಳಿಸ್ಕೊಡಿ, ನಮ್ಮ ಊರೆಲ್ಲ ಹೋಗಿರ್ತೀವಿ ಅಂತ ನಾವು ಅಧಿಕಾರಿಗಳ ಹತ್ರ ನಾವು ಕೇಳ್ಕೊಂಡು. ನಮ್ಮ ಫ್ಯಾಕ್ಟ್ರಿ ರಿಲೀಸ್ ಆದಾಗ ಇಷ್ಟು ದಿನ ಇಟ್ಕೆ ಫ್ಯಾಕ್ಟ್ರಿಲಿ ಇಷ್ಟು ಕಷ್ಟ ಬೀಳ್ತಿದ್ದೋ, ಇವಾಗ ಹೊರ್ಗಡೆ ಬಂದಿದ್ದೀವಿ. ನಾವು ಎಲ್ಲನ ಒಂದು ಜಾಗದಲ್ಲಿ ಸೆಟ್ಲಾಗಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ನಮ್ಮ ಥರ ಆಗೋದು ಬೇಡ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಅವ್ರು ಯಾವ್ದಾನ ಗೌರ್ಮೆಂಟ್ ಕೆಲಸದಲ್ಲಿ ಜಾಯ್ನ್ ಆಗಲಿ ಅನ್ನೋದೊಂದು ಆಸೆ ಇತ್ತು. ನಾವು ಬಿಡುಗಡೆ ಆದಮೇಲೆ ಮಂಡ್ಯ ಜಿಲ್ಲೆ ಮುಡೇನಹಳ್ಳಿ ಒಂದು ಗ್ರಾಮದಲ್ಲಿ ಹೋಗಿ ನಾವು ಸೇರಿಕೊಂಡು ನಮಗೆ ಅಲ್ಲಿ ಕೂಲಿ ಕೆಲಸಕ್ಕೋಸಿ ಕಷ್ಟ ಆಯಿತು. ಯಾಕೆಂದರೆ ನಮಗೆ ವ್ಯವಸಾಯ ಮಾಡೋಕ್ಕೆ ನಮ್ಮ ಹತ್ರ ಯಾವುದೋ ಆಯುಧಗಳು ಇದ್ದಿರಲಿಲ್ಲ. ಆವಾಗ ನಮ್ಗೆ ಅಲ್ಲೇ ಅನುಕೂಲ ಆಯಿತು, ಇಷ್ಟ ಆಯಿತು, ನಾವು ಇಲ್ಲೇ ಇದ್ದು ಬಿಡೋಣ. ಊರ ಮೆಂಬರ್ಗಳು ಸಪೋರ್ಟ್ ಇದ್ದರು. ಈಗ ನಮ್ಮ ಓನರ್ ಕಡೆ ಸಂಬಂಧಿಕರು ಆ ಊರೊಳಗೆ ಇದ್ದರು. ಅಂದರೆ ನಮಗೆ ಓನರ್ ಸಂಬಂಧಿಕರು ಅಂತ ನಮ್ಗೆ ಗೊತ್ತಿಲ್ಲದೆ ಹೋದಾಗ ಇವ್ರನ್ನ ಇಲ್ಲೇ ಬಿಟ್ಟರೆ ಇವ್ರು ಇನ್ನೂ ಮುಂದುವರಿತಾರೆ, ನಮ್ಮೂರ ಜನಲ್ಲೇ ಇವ್ರು ತುಂಬ ಸಪೋರ್ಟ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಅಲ್ಲಿಂದ ಗಲಾಟೆ ಮಾಡಿ ಬೇರೆ ಕಡೆ ಓಡಿಸ್ಬಿಟ್ಟು. ನಾನು 2014ರಿಂದ 2015 ಗಂಟನೂ ನಾನು ಬೇರೆ ಕಡೆ ಎಲ್ಲ ಹೋಗಿ ಊರೆಲ್ಲ ತಿರುಗಿ ಬೇರೆ ಕಡೆ ಎಲ್ಲ ಕೆಲಸಗಳು ಮಾಡಿ ನನಗೆಲ್ಲೋ ಅವಕಾಶ ಸಿಕ್ಕಿಲ್ಲ. ಮತ್ತೆ ನಾನು ನಮ್ಮ ಕಡ್ಸಿಕೊಪ್ಪ ಗ್ರಾಮಕ್ಕೆ ನಾನು ಬಂದಿದ್ದೀನಿ. ಇವ್ರು ಇಲ್ಲೇ ಅವರೇ ಅನ್ನೋದು ಒಂದು ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಗೊತ್ತು. ಒಂದು ವರ್ಷ ಕಷ್ಟ ಅಂದರೆ ನಮಗೆ ಆಧಾರ್ ಕಾರ್ಡ್ ಇರಲಿಲ್ಲ, ರೇಷನ್ ಕಾರ್ಡ್ ಇರಲಿಲ್ಲ, ನಮ್ಗೆ ಅಕ್ಕಿನೂ ಸಿಗ್ತಿರ್ಲಿಲ್ಲ, ಊಟಕ್ಕೆ ತೊಂದರೆ ಆಯ್ತಿತ್ತು, ನಮ್ಮ ಮಕ್ಕಳನ್ನೂ ಓದ್ಸೋಕ್ಕಾಯ್ತಿರ್ಲಿಲ್ಲ. ನಾವು ಒಂದು ಜಾಗದಲ್ಲಿ ಸೆಟ್ಲ್ ಆದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ಬೋದು ಅನ್ನೋದೊಂದು ಕಷ್ಟ. ಎಲ್ಲ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಾವು ಎಷ್ಟು ಜನ ಬಂಡೆಡ್ ಲೇಬರ್ಸ್ಗಳು ನಾವು ರಿಲೀಸ್ ಆಗಿದ್ದೀವಿ, ಅವರೆಲ್ಲ ಸೇರಿ ರಾಮನಗರ ಜಿಲ್ಲೆ ಒಳಗೆ ಒಂದು ಮೀಟಿಂಗ್ ಇಟ್ಟಾಗ ನಾವೆಲ್ಲ ಒಂದು ಉದ್ಯೋನ್ಮುಖ ಸಂಘ ಅಂತ ಒಂದು ಆರಂಭ ಮಾಡೋಣ. ಅದು ಯಾತಕ್ಕೆ ಅಂದರೆ ಇವಾಗ ನಮ್ಮ ಥರ ಬೇರೆ ಕಡೆ ಅವರೆಲ್ಲ ರಿಲೀಸ್ ಆಗ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ. ಅವರು ಬೇರೆ ಕಡೆ ಹೋಗಿ ಕೂಲಿ ಕೆಲಸ ಮಾಡೋದು ಬೇಡ, ನಮ್ಮ ಉದ್ಯೋನ್ಮುಖ ಸಂಘದಲ್ಲೇ ಒಂದು ಸಂಘ ಅಂತ ಒಂದು ಮಾಡಿ ಸಂಘದಲ್ಲಿ ನಾವು ಟೈಲರಿಂಗ್ ಮಿಷಿನೆಲ್ಲ ಇಟ್ಟು ಮತ್ತು ಕೆಲಸ ಸ್ಟಾರ್ಟ್ ಮಾಡೋಣ. ಉದ್ಯೋನ್ಮುಖ ಸಂಘನ 2019ರಲ್ಲಿ ನಾವು ಶುರು ಮಾಡಿದ್ವಿ. ಫಸ್ಟು ನಮ್ಮೂರಲ್ಲೇ ಡಿಂಪಲ್ ಅಂತ ಅವ್ರು ಬಂದು, ಅಕ್ಕ ನಾನು ಕೆಲ್ಸಕ್ಕೆ ಬರ್ತೀನಿ, ನನಗೆ ಪೀಸ್ ವರ್ಕ್ ಹಾಕ್ಕೊಡ್ರಿ ಅಂತ ಕೇಳಿದ್ರು. ಅವ್ರು ಬಂದು ಒಂದು 3 ದಿವಸ ಹೊಲ್ದ್ರು. ಹಂಗೆ ಕೇಳಿ ನೋಡು, 2-3 ಯಾರನ್ನ ಬರ್ತಾರ ಅವ್ರು ಹೇಳಿದಾಗ ಅವರು ಕೇಳವ್ರೆ, ಒಂದು 4 ಜನನ ಕೇಳವ್ರೆ ಫೋನ್ ಹಾಕಿ, ಈ ಥರ ಸ್ಟಿಚಿಂಗ್ ಐತೆ, ಪೀಸ್ ಲೆಕ್ಕದಲ್ಲಿ ಬರ್ತೀರಾ ಅಂತ. ಅವ್ರು ಇತ್ಕೊಂಡು ನಾವು ಬರ್ತೀವಿ ಅಂತ ಅಂದಾಗ ಅವರು 1-2-3 ದಿವಸ ಬಂದು ಟ್ರೈನಿಂಗ್ ತಗೊಂಡ್ರು. ಅವ್ರಿಗೂ ಹೇಳ್ಕೊಟ್ಟೆ. ಆ ಥರ ಹೇಳ್ಕೊಡ್ತೀನಲ್ಲ ಅಂದ್ಬಿಟ್ಟು ನನಗೂ ಒಂದು ಖುಷಿ,
ಈ ಥರ ಒಂದು 4 ಜನಕ್ಕೆ ಹೇಳ್ಕೊಡ್ತೀನಲ್ಲ ಅಂದ್ಬಿಟ್ಟು ನನಗೊಂದು ಖುಷಿ ಅದು. ಇವಾಗ ಒಂದು 4 ಜನಕ್ಕೆ ಕೆಲಸ ಹೇಳ್ಕೊಡ್ತಾ ಇದ್ದೀನಿ ನಾನು. ಸಣ್ಣ ಸಣ್ಣ ಮಕ್ಕಳು ಬಿಡುಗಡೆ ಆಗಿ ಬಂದಾಗ ಅವ್ರಿಗೆ ಸ್ಕೂಲ್ ಫೀಸ್ ಆಗಿರ್ಬೋದು, ಮತ್ತು ಅವರ ತಂದೆ ತಾಯಿಗಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು. ಯಾಕೆಂದರೆ ಅವ್ರ ತಂದೆ ತಾಯಿ ವಯಸ್ಸಾದವರು ಇರ್ತಾರೆ, ಮತ್ತು ಅವ್ರ ಕೆಲಸ ಇಲ್ಲದೇನೂ ಇರ್ತದೆ. ಇವಾಗ ಹೊಸ್ದಾಗಿ ರಿಲೀಸ್ ಆಗಿ ಬಂದವ್ರಿಗೆ ಕೆಲಸ ಹುಡ್ಬೇಕಾದ್ರೆ ಭಾರಿ ಕಷ್ಟ. ಯಾಕೆಂದ್ರೆ ಆ ಕಷ್ಟ ಅನುಭವಿಸಿದ್ದೀನಿ ಆಲ್ರೆಡಿ, 1 ವರ್ಷದಲ್ಲಿ ಅನುಭವಿಸಿದ್ದೀನಿ. ಆ ಥರ ಅವರು ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ನಮ್ಮ ಸಂಘದ ಕಡೆಯಿಂದ. ಅವರು ಸ್ವಲ್ಪ ಕೆಲಸಗಳು ಹಿಡಿಯೋಗಂಟ ಇವಾಗಿರೋ ಪೂರ್ಣಿಮನ ಅವಾಗ ನಾವು ಬಿಡುಗಡೆ ಆಗೋದು ಮುಂಚೆ ಹೇಳಿದ್ಕು ಇವತ್ತೂ ಅವ್ರವ್ರ ಗುಣ ಏನಪ್ಪ ಅಂದರೆ, ಯಾಕೆಂದರೆ ಮಕ್ಕಳು ಚೆನ್ನಾಗಿ ಓದಿಸೋಣ. ಯಾಕೆಂದ್ರೆ ನಾವು ಕಷ್ಟಪಟ್ಟಿದ್ದೀವಿ, ನಾವು ಕಷ್ಟಪಟ್ಟಿರೋ ಥರ ಇನ್ನು ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ. ನಾನು ಈ ಕಡೆ ಕಷ್ಟಪಡ್ತೀನಿ, ನೀನು ಭೂಮಿ ವ್ಯವಸಾಯನ ಮಾಡ್ತೀಯ, ಕೂಲಿ ಕೆಲಸಕ್ಕೂ ಹೋಯ್ತೀಯ, ನಾವೆಲ್ಲ ಚೆನ್ನಾಗಿರೋಣ. ಪೂರ್ಣಿಮ ಸ್ಟ್ರಾಂಗ್ ಐತೆ ಅಂದರೆ ಇವಾಗ ನಮ್ಮ ಸಂಘದಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಒಂದು ಲೀಡ್ರ್ ಆಗೈತೆ ನೋಡ್ದ. ಯಾಕೆಂದರೆ ಗೊತ್ತಿಲ್ಲದೆ ಹೋದವ್ರಿಗೂ ಟ್ರೈನಿಂಗ್ ಗೊತ್ತಿಲ್ಲದೆ ಹೋದವ್ರಿಗೂ ನಾನು ಕಲಿಸ್ಕೊಡ್ತೀನಿ ಬರ್ರಿ ಅಂತ ಹೇಳ್ತೈತೆ ನೋಡ್ದ, ಬಂದು ಕೆಲಸ ಮಾಡಿರಿ ಅಂತ ಹೇಳ್ತಾಯಿದ್ದೆ. ನನಗಿದು ತುಂಬ ಸ್ಟ್ರಾಂಗ್ ಅನ್ನಿಸ್ತಾ ಇದೆ. ಪೂರ್ಣಿಮಾ ಸ್ಟ್ರಾಂಗ್ ಆಗಿದ್ದಾರೆ, ನನ್ನ ಟೈಲರಿಂಗ್ ಮಿಷಿನ್ ನಮ್ಮ ಅದನ್ನು ಮಾಡೋದಕ್ಕೆ ಸಾಧ್ಯ, ನಮ್ಮ ಸಂಘವನ್ನು ಮಾಡೋದಕ್ಕೆ ಸಾಧ್ಯ. ನಾನು ಅದನ್ನು ತುಂಬ ಇಷ್ಟಪಡ್ತೀನಿ. ನಾನು ಇಟ್ಕೆ ಫ್ಯಾಕ್ಟ್ರಿಗೆ ಹೋದಾಗ ಬಡತನದಲ್ಲೇ ಹೋದೋ, ಅಲ್ಲಿಂದ ಬಿಡುಗಡೆ ಆಗಿ ಬಂದು ಟೈಲರಿಂಗ್ ಉದಯೋನ್ಮುಖ ಸಂಘದಿಂದ ಒಂದು ಟೈಲರಿಂಗ್ ಮಾಡಿಕೊಂಡು ನಮ್ಮ ಥರ ಇನ್ನೊಬ್ರು ಕಷ್ಟ ಬಿಡಬಾರ್ದು, ನಾವು ಒಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ 4 ಜನಕ್ಕೆ ಕೆಲಸ ಕೊಡುವಂತೆ, ಮಕ್ಕಳನ್ನ ಓದಿಸಿ ಚೆನ್ನಾಗಿ ಅವರು ಒಂದು ಕೆಲಸದಲ್ಲಿ ಇದ್ದು ನಮ್ಮ ಥರ ಬಾಂಡರ್ಡ್ ಲೇಬರ್ ಥರ ಅವ್ರು ಆಗಬಾರ್ದು.